ಅಥವಾ ಬೆಂಗಳೂರಂಥ ನಗರಗಳಲ್ಲಿರುವಂಥವರು ಗಮನ ಇಟ್ಟು ಈ ವಿಚಾರಗಳನ್ನು ಕೇಳ್ಕೊಳ್ಳಿ. ನೀವು ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದೀರಾ, ನಿಮ್ಮ ಮಕ್ಕಳಿಗೆ ಸುತ್ತಮುತ್ತ ಬೇಕಾದಷ್ಟು ಕಾಲೇಜ್ ಇದೆ, ಕೋಚಿಂಗ್ ಸೆಂಟರ್ಗಳಿದೆ. 10th ಮುಗೀತು, PUCಗೆ ಯಾವುದೋ ಒಂದು ಒಳ್ಳೆ ಕೋಚಿಂಗ್ ಸೆಂಟ್ರಿಗೆ ಸೇರಿಸ್ಬಿಡ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ತಯಾರಿ ಮಾಡಿ ಮೆಡಿಕಲ್ ಸೀಟ್ ತೊಗೊಂಡು ಡಾಕ್ಟರ್ ಆಗ್ತಾರೆ. ಇದು ನಿಮ್ಮ ನಿರೀಕ್ಷೆ, ಆಸೆ ಕೂಡ. ಇದಕ್ಕೆ ಹಣನೂ ಖರ್ಚಾಗುತ್ತೆ, ಬೇಕಾದಷ್ಟು ಹಣ ಖರ್ಚು ಮಾಡ್ತೀರಾ. ನಿಮ್ಮಲ್ಲೊಬ್ಬರು ಅಪ್ಪನೋ ಅಮ್ಮನೋ ಯಾರಾದರೂ ಒಬ್ಬರು ಕೆಲಸ ಬಿಟ್ಟು ಮಕ್ಕಳು ಮೆಡಿಕಲ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಅವ್ರ ಜೊತೆ ಕೂತ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಅವ್ರ ಜೊತೆ ಕೂತು ಓದಿಸೋದು, ಇವೆಲ್ಲ ನಡೆಯುತ್ತೆ. ಇಲ್ಲಿ ರಿಸ್ಕ್ ಎಲ್ಲ ಏನು ಗೊತ್ತಾ, ಈ ಥರ ಮಾಡುವಂಥವರು ಬಹುತೇಕರು ಸಕ್ಸಸ್ಫುಲ್ ಆಗೋದಿಲ್ಲ, ಫೇಲ್ ಆಗ್ತಾರೆ ಎಕ್ಸಾಮಲ್ಲಿ. ಯಾಕೆ? ಅವರು ದಡ್ರು ಅಂತ ಅಲ್ಲ, ಅವರು ದಡ್ರು ಅಲ್ಲ, ಅಥವಾ ಅವರಲ್ಲಿ ಪ್ರಯತ್ನ ಇರಲಿಲ್ಲ ಅಂತಲೂ ಇಲ್ಲ, ಅಥವಾ ಅವರು ತಮ್ಮ ಸಂಪೂರ್ಣ ಪ್ರಯತ್ನವನ್ನು ಹಾಕಲಿಲ್ಲ ಅನ್ನೋದು ಇಲ್ಲ, ಎಲ್ಲ ಆಗಿರುತ್ತೆ. ಆದರೆ ದಿನ ಟ್ರಾವೆಲ್ ಮಾಡ್ತಾರೆ, ಮನೆಯಿಂದ ಹೋಗೋದು ಬರೋದು, ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗುತ್ತೆ, ಗಾಳಿ ಬಿಸಿಲು ಮಳೆ ಚಳಿ ಎಕ್ಸ್ಪೋಜರ್ ಆಗುತ್ತೆ. ಅವ್ರು ಹೋಗ್ತಾರೆ, ಹೊರಗಡೆ ಓಡಾಡ್ತಾರೆ ಅನ್ನೋದಕ್ಕೆ ನೀವು ಮೊಬೈಲ್ ಕೈ ಕೊಡ್ತೀರಾ. ಮೊಬೈಲಲ್ಲಿ ಬೈ ಡಿಫಾಲ್ಟ್ ಸ್ಮಾರ್ಟ್ಫೋನ್ ಆಗಿರುತ್ತದು, ಡೇಟಾ ಪ್ಯಾಕ್ ಆಟೋಮೆಟಿಕಲಿ ಇರುತ್ತೆ, ಡಿಸ್ಟ್ರಾಕ್ಷನ್ಸ್ ಕೈಯಲ್ಲೇ ಕೊಟ್ಟಂಗಾಯಿತು. ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ, ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ಆಟಕ್ಕೆ ಅವಕಾಶ ಇಲ್ಲ, ಒಂದು ಸ್ಪೋರ್ಟ್ಸ್ಗೆ ಅವಕಾಶ ಇಲ್ಲ, ಯೋಗ ಮಾಡೋದಿಲ್ಲ, ಫಿಟ್ನೆಸ್ ಮೇಲೆ ಕೆಲಸ ಮಾಡಲ್ಲ, ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಇಲ್ಲ, ರಿಲ್ಯಾಕ್ಸೇಷನ್ ಇಲ್ಲ, ಏನೂ ಇಲ್ಲ. 2 ವರ್ಷ ಕಡಿಮೆ ಟೈಮ್ ಅಲ್ಲ. 2 ವರ್ಷ PUC ಅಂತಂದರೆ ಭಾಳ ದೊಡ್ಡ ಡ್ಯೂರೇಷನ್ ಅದು. 1 ದಿನ 2 ದಿನ ಮನಸ್ಸು ಕುಗ್ಗಿತು ಅಂತಂದರೆ ಅದರಿಂದ ಆಚೆ ಬರೋದಕ್ಕೆ ವಾರಾನ್ಗಟ್ಟಲೆ ಆಗೋಗುತ್ತೆ. ಆ ವಾರಾನ್ಗಟ್ಟಲೆ ಆದಮೇಲೂ ಅವ್ರು ಸರಿಯಾಗಿ ಆಚೆ ಬಂದರೆ ಮತ್ತೆ ಒಂದಷ್ಟು ಕೆಲಸ ಮಾಡ್ತಾರೆ. ಬಟ್ ಇದು ಮನಸ್ಸು ಕುಗ್ಗೋದು, ತಾನು ಅಂದ್ಕೊಂಡಷ್ಟು ಕೆಲಸ ಮಾಡೋಕ್ಕಾಗದಲ್ಲೇ ಮನಸ್ಸು ಕುಗ್ಗಿ ಮತ್ತೆ ಒಂದು ರೌಂಡ್ ಡಿಪ್ರೆಷನ್ಗೆ ಹೋಗಿ ಮತ್ತೆ ಎದ್ದು ಬಂದು ಸಾಕಷ್ಟು ಪ್ರೊಡಕ್ಟಿವ್ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ನೀವು ಬೆಂಗಳೂರಿನಲ್ಲಿದ್ದರೂ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ಸಿಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕು. ನಮ್ಮ ಸಂಸ್ಥೆ ಸಂಪೂರ್ಣವಾಗಿ ರೆಸಿಡೆನ್ಷಿಯಲ್. ನೀವು ನಮ್ಮ ಕಾಲೇಜಿನ ಪಕ್ಕದ ರಸ್ತೆಯಲ್ಲಿದ್ದರೂ ನಿಮ್ಮ ಮಕ್ಕಳು ಹಾಸ್ಟೆಲಲ್ಲೇ ಇರಬೇಕು. ಫುಲ್ಲಿ ರೆಸಿಡೆನ್ಷಿಯಲ್ ಮತ್ತು ನೀಟ್ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ. 70% ಇದ್ದರೂ ಸಾಕು 10th ಸ್ಟ್ಯಾಂಡರ್ಡಲ್ಲಿ. ನಮ್ಮ ವ್ಯವಸ್ಥೆ ಒಳಗಡೆ ಬಂದವರು 550ಕ್ಕೂ ಹೆಚ್ಚು ಮಾರ್ಕ್ಸನ್ನು ತೊಗೊಂಡು PUCನಲ್ಲಿ ಮತ್ತೆ ಚೆನ್ನಾಗಿ ಮಾಡಿ ನೀಟಲ್ಲಿ ಸಕ್ಸಸ್ಫುಲ್ಲಾಗಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ ತೊಗೊಳ್ತಾರೆ. ಇದು ಹೇಗಾಗುತ್ತೆ ಅಂತಂದರೆ 16 ಅಂಶದ ಸಕ್ಸಸ್ ಬ್ಲೂ ಪ್ರಿಂಟ್ ಇದೆ. ಆ 16 ಅಂಶದ ಸಕ್ಸಸ್ ಬ್ಲೂ ಪ್ರಿಂಟನ್ನು ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೀವಿ. ಇದನ್ನು ಅಭ್ಯಾಸ ಮಾಡಿಸೋದಕ್ಕೆ ಸರಿಯಾದ ವಾತಾವರಣ ಬೇಕು. ಅದು ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲೇ ಆಗುತ್ತೆ. ಸೋಮವಾರದಿಂದ ಶನಿವಾರದವರೆಗೂ, ಭಾನುವಾರ ಮಧ್ಯಾಹ್ನದವರೆಗೂ ಸಂಪೂರ್ಣವಾಗಿ 16 ಪಾಯಿಂಟಿನ ಸಕ್ಸಸ್ ಬ್ಲೂ ಪ್ರಿಂಟನ್ನು ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಭಾನುವಾರ ಮಧ್ಯಾಹ್ನದಿಂದ ರಾತ್ರಿವರೆಗೂ ನೀವು ಮಕ್ಕಳನ್ನ ಬೇಕಂದರೆ ಮನೆಗೂ ಕರ್ಕೊಂಡು ಹೋಗಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲಾದರೂ ಹೊರಗಡೆ ಹೋಗಿ ನಿಮ್ಗೆ ಏನು ಬೇಕು ಮಕ್ಕಳು ಖುಷಿಯಾಗೋದನ್ನು ಮಾಡಿ. ಇದರಲ್ಲಿ ಅಡ್ವಾಂಟೇಜ್ ಏನಂತಂದರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ದಲ್ಲೇ, ಸ್ಟ್ರೆಸ್ ಆಗದಲ್ಲೇ, ಮೆಂಟಲ್ ಹೆಲ್ತ್ ಕೆಳಗಡೆ ಹೋಗದಲ್ಲೇ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮಕ್ಕಳು ಎಕ್ಸಾಮ್ ಕಡೆಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ, ಫಿಸಿಕಲಿ ಫಿಟ್ ಆಗಿರ್ತಾರೆ, ಮೆಂಟಲಿ ಫಿಟ್ ಆಗಿರ್ತಾರೆ. ಪ್ಲಸ್ ನೀವು ನಿಮ್ಮ ಉದ್ಯೋಗ ಬಿಡೋ ಅವಶ್ಯಕತೆ ಇಲ್ಲ, ಸಂಪಾದನೆ ಬಿಡೋ ಅವಶ್ಯಕತೆ ಇಲ್ಲ. 2 ವರ್ಷ ಉದ್ಯೋಗ ಬಿಟ್ಟು ಮತ್ತೆ ನೀವು ವಾಪಸ್ ಉದ್ಯೋಗಕ್ಕೆ ಹೋಗಬೇಕು ಅಂತಂದರೆ ಕೆಲಸಗಳು ಸಿಗೋದೂ ಇಲ್ಲ. ಈ ಥರ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರೊಫೆಷನಲ್ ಕೆಲಸಗಳನ್ನು ಬಿಟ್ಟು ಮಕ್ಕಳ ಹಿಂದೆ ಇದ್ದು ಅವ್ರಿಗೋಸ್ಕರ ತ್ಯಾಗ ಮಾಡೋದು ಬೇಕಾಗಿಲ್ಲ. ಸೊ ಈ ವ್ಯವಸ್ಥೆಯನ್ನು ನೀವು ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡಲೇಬೇಕು. ಯಾಕಂದರೆ ಮಕ್ಕಳ ಯಶಸ್ಸು ನಿಮಗೆ ಬೇಕಾಗಿರೋದು. ಮಕ್ಕಳಿಗೋಸ್ಕರ ಎಲ್ಲ ಮಾಡೋಕ್ಕೂ ತಯಾರಿದ್ದೀರಾ. ನಮ್ಮ ವ್ಯವಸ್ಥೆ ಹೆಂಗೆ ಕೆಲಸ ಮಾಡ್ತಿದೆ, ಸಕ್ಸಸ್ ಬ್ಲೂ ಪ್ರಿಂಟ್ ಅಂದರೆ ಏನು, ಯಾಕೆ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲೇ ನಿಮ್ಮ ಮಕ್ಕಳನ್ನು ಸೇರಿಸಬೇಕು, ಅವರು ಡಾಕ್ಟರ್ ಆಗಬೇಕು ಅನ್ನೋಂಥ ಆಸೆ ಇದ್ದರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಒಂದೇ ರಿಕ್ವೆಸ್ಟ್, ಬನ್ನಿ ನಮ್ಮ ಕ್ಯಾಂಪಸ್ಸಿಗೆ, ನೋಡಿ ನಮ್ಮ ಸಕ್ಸಸ್ ಬ್ಲೂ ಪ್ರಿಂಟ್ ಹೆಂಗೆ ಕೆಲಸ ಮಾಡ್ತಿದೆ, ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ, ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿ, ನನ್ನ ಜೊತೆ ಡಿಸ್ಕಸ್ ಮಾಡಿ, ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರ ಮಾಡಿ. ಯಾಕಂದರೆ ನಿಮ್ಮ ಮಕ್ಕಳ ಜೀವನವನ್ನು ನಿರ್ಧಾರ ಮಾಡುವಂಥ ಈ ಒಂದು ನಿರ್ಧಾರ ಸರಿಯಾದ ಜಡ್ಜ್ಮೆಂಟಿಂದ ಆಗಬೇಕು, ಸರಿಯಾದ ತಿಳುವಳಿಕೆಯಿಂದ ಆಗಬೇಕು.